ನಮ್ಗೆ ಹೇಳಂದ್ರೆ ಹೇಳ್ತೀವಿ, ನೀವು ಯಾರು ಹೇಳ್ತೀರೇನು? ಯಾರು ಹೇಳೋರು ಇದ್ರೆ ನಾವು ಇಲ್ಲ, ನೀವ್ ಯಾರು ಹೇಳೋರಿದ್ರೆ ಹೇಳ್ರಿ, ಇಲ್ಲ ನನ್ಗೆ ಹೇಳಂದ್ರೆ ನಾ ಹೇಳ್ತೀನಿ. ನೀವ್ ಹೆಂಗಂತ್ರಿ? ಇದು ಭಗವದ್ಗೀತೆ ಮುಗಿಯೋ ತನಕ ನಾನು ಒಬ್ಬನೇ ಹೇಳ್ತೀನಿ, ಯಾಕಂದ್ರೆ ಟೈಮ್ ಇರಂಗಿಲ್ಲ. ಭಗವದ್ಗೀತೆ ಮುಗಿದ್ಮೇಲೆ ಮತ್ತೆ ನಿಮ್ಮ ಎಲ್ಲ ಚಾಲು ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾಂತ ಶರಣಬಸವ ಸ್ವಾಮೀಜಿಯವರು ತಮ್ಮ ಅನುಭವದ ಜ್ಞಾನಾಮೃತವನ್ನು ನಮಗೆಲ್ಲ ತಿಳಿಸ್ಕೊಡ್ತಾರೆ. ನಾವೆಲ್ಲ ಆಲಿಸ್ಬೇಕು ಅಂತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಮಹಾಶರಣ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಚನ್ನಬಸವೇಶ್ವರರ ವಚನ ಮಹೇಶ್ವರ ನಿರ್ದೇಶನ ಸ್ಥಳ. ಈ ಮಹೇಶ್ವರ ನಿರ್ದೇಶನ ಸ್ಥಳದ ಪೈಕಿ ಎರಡನೇ ವಚನ, ಭಕ್ತಿ ಪದಾರ್ಥವೆಂದರಿದ ಮಹೇಶ್ವರನು. ಭಕ್ತಿ ಪದಾರ್ಥವೆಂದು ಅರಿದ ಮಹೇಶ್ವರನು ಹೆಂಗಿರ್ಬೇಕಂದ್ರೆ ತನ್ನಲ್ಲಿ ತಾನು ಸನ್ನಿಹಿತನಾಗಿರಬೇಕು. ಭಕ್ತಿ ಪದಾರ್ಥ ಅಂತಂದ್ರೆ ಭಕ್ತಿ ಎನ್ನುವ ಪದದ ಅರ್ಥವನ್ನು, ಭಕ್ತಿ ಎಂಬ ಪದದ ಅರ್ಥವನ್ನು ಅರಿತ ಮಹೇಶ್ವರ. ಭಕ್ತಿ ಪದಾರ್ಥವೆಂದರಿತ
ಮಹೇಶ್ವರನು ತನ್ನಲ್ಲಿ ತಾನು ಸನ್ನಿಹಿತನಾಗಿರಬೇಕು. ಸನ್ನಿಹಿತ ಅಂದ್ರೆ ಹೆಂಗಂದ್ರೆ ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ ಅಂತ 3 ಶಬ್ದಗಳು ಬರ್ತಾವ. ಗುರುಗಳಿಂದ ಲಿಂಗವನ್ನ ದೀಕ್ಷೆಯ ಸಮಯದಲ್ಲಿ ಪಡೆದುಕೊಂಡದ್ದು ಅದು ಲಿಂಗ ಆಯತ. ಮುಂದೆ ಆ ಲಿಂಗ ತಾನು ಅಂಗ ಮತ್ತು ಅದು ಲಿಂಗ ಅಂತೇಳಿ ಅರಿವಿನ ಕುರುವಾದ ಲಿಂಗವನ್ನ ಅರಿವಿನಿಂದ ಅನುಸಂಧಾನ ಮಾಡೋದು. ಅದು ತನ್ನ ಆತ್ಮದ ಕುರುಹು, ಕೂಟಸ್ಥನ ಕುರುಹು ಅಂತ ತಿಳ್ಕೊಂಡು ಅಂಗೈಯೊಳಗೆ ಇಟ್ಕೊಂಡು ಪೂಜೆ ಮಾಡ್ತಾ 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 ಅದಕ್ಕೆ ನಂತರ ಸಾಧನೆ ಅಂಗಲಿಂಗವಾಗುವುದು. ಅಂದ್ರೆ ಅದೇನು ಲಿಂಗ ಆಯತ ಆದ್ಮೇಲೆ ಲಿಂಗ ಸ್ವಾಯತ ಸಾಧನ ಮಾಡ್ತಾ ಇರೋದು. ಲಿಂಗ ಆಯತ, ಲಿಂಗ ಸ್ವಾಯತ ಸಾಧನ. ಮುಂದೇನಾಗ್ತದ, ಲಿಂಗ ಸ್ವಾಯತ ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾ ಮಾಡ್ತಾ ತಾನೇ ಲಿಂಗ ಆಗಿಬಿಡ್ತಾನೆ. ಸನ್ನಿಹಿತ, ಲಿಂಗ ಸನ್ನಿಹಿತ, ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ. ಅಲ್ಲಿ ಏನಾಗ್ತದ ಅಂತಂದ್ರೆ ಲಿಂಗ ಸನ್ನಿಹಿತದೊಳಗ ಲಿಂಗ ಬೇರೆ ಇಲ್ಲ, ಅಂಗ ಬೇರೆ ಇಲ್ಲ, ಒಂದೇ ಒಂದಾಗ್ತದ. ಅಖಂಡವಾಗಿ ಒಂದೇ ಒಂದು ಆದತ್ನಾಗ ಯಾರಿಗೆ ಹೇಳ್ಬೇಕು, ಯಾರಿಗೆ ಕೇಳ್ಬೇಕು, ಸುಮ್ಮನೆ ಬಿಡೋದಷ್ಟೇ. ಇಬ್ಬರು ಗುರು ಶಿಷ್ಯರು ಆಗಿ ಯಾರಿಗಾರೆ ನಾವು ಗುರುಗಳು ಮಾಡ್ಕೊಂಡಿದ್ದೇವಂತಂದ್ರ ಅವ್ರು ಹೇಳಿದ್ದು ನಾವು ಕೇಳ್ಬೇಕು. ಅಥವಾ ನಾವು ಗುರುಗಳಿಗೆ ಯಾರಿಗಾರೆ ಶಿಷ್ಯರು ಮಾಡ್ಕೊಂಡಿದ್ದೇವಂತಂದ್ರ ನಾವು ಅವ್ರಿಗೆ ಹೇಳ್ಕೊತ ಕುಂದಿರ್ಬೇಕು. ಇಲ್ಲೇನದ ಅಂತಂದ್ರ ಗುರು ಇಲ್ಲ, ಶಿಷ್ಯ ಇಲ್ಲ, ಎರಡೂ ಕೂಡಿ ಒಂದೇ ಆಗ್ಬಿಟ್ಟದ. ಅದು ಲಿಂಗ ಸನ್ನಿಹಿತ. ಆ ರೀತಿ ಸನ್ನಿಹಿತ ಇದ್ದತ್ನಾಗ ಅಲ್ಲೇನು ಹೇಳೋದಿಲ್ಲ, ಕೇಳೋದಿಲ್ಲ, ತನ್ನಲ್ಲಿ ತಾನು ಸನ್ನಿಹಿತನಾಗಿರಬೇಕು. ಮಹೇಶ್ವರ ಅಂದ್ರೆ ಹೆಂಗಿರ್ತಾನಂದ್ರ ಏನಿಲ್ಲ, ಒಂದು ತನ್ನ ಪಾಡಿಗೆ ತಾನು ಇದ್ದು ಬಿಡ್ತಾನ. ಯಾರಿಗೆ ಏನ್ ಹೇಳ್ಬೇಕು, ಏನ್ ಕೇಳ್ಬೇಕು, ಎಲ್ಲ ಒಂದೇ ವಸ್ತು ಅದು ನಡೆಯ. ಭಕ್ತಿ ಪದಾರ್ಥವೆಂದರಿತ ಮಹೇಶ್ವರನು ತನ್ನಲ್ಲಿ ತಾನು ಸನ್ನಿಹಿತನಾಗಿರಬೇಕು. ಎಲ್ಲಿ ಎಂದೊಡೆ ಎಲ್ಲಿ ಸನ್ನಿಹಿತನಾಗಿರ್ಬೇಕು? ಎಲ್ಲಾ ಕಾಲದಲ್ಲಿ ಸನ್ನಿಹಿತನಾಗಿದ್ರೆ ಇವನಿಗೇನೋ ಹುಚ್ಚಿಡದ ಅನ್ನಿಸ್ತು. ಎಲ್ಲಿ ಅಂದ್ರೆ ಅತಿ ಸೂಕ್ಷ್ಮವಾದ ಜಂಗಮದಲ್ಲಿ, ಜಂಗಮರ ಜೊತೆಗೆ ವ್ಯವಹರಿಸುವಾಗ ಬಹಳ ಹುಷಾರಾಗಿರ್ಬೇಕು. ಜಂಗಮ ಅಂದ್ರು ಅವನೇ, ಗುರು ಅಂದ್ರು ಅವನೇ. ಇಬ್ರು ಒಂದೇ ವ್ಯಕ್ತಿ. ಗುರು ಅಥವಾ ಜಂಗಮ ಅವ್ರ ಹತ್ರ ವ್ಯವಹರಿಸುವಾಗ ಆತ್ಮಸ್ತುತಿ ಮಾಡಬಾರ್ದು, ತನ್ನ ಬಗ್ಗೆ ತಾನು ದೊಡ್ಡದಾಗಿ ಹೇಳ್ಕೊಳಕ್ ಹೋಗಬಾರ್ದು, ಪರನಿಂದೆ ಮಾಡಬಾರ್ದು, ಯಾರ್ಯಾರಿಗಾರ ಬೈಕೋತ್ ಕುಂದಿರಬಾರ್ದು. ಏನು ಬಹಳ ಸೂಕ್ಷ್ಮ ಇರ್ಬೇಕಲ್ಲಿ. ಗುರುಗಳ ಹತ್ರ ಜಂಗಮರ ಹತ್ರ ಸೈಲೆಂಟ್ ಆಗಿರ್ದು ಬಹಳ ಕ್ಷೇಮ. ಏನಾರ ಮಾತನಾಡಿದ್ರೆ ಒಂದೆರಡು ತತ್ವಜ್ಞಾನದ ಮಾತಾಡ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ವ್ಯವಹಾರಗಳು ಮಾತಾಡಬಾರ್ದು. ಅದು ಅವರಾಗಿ ಕೇಳಿದ್ರೆ ನಾವು ಹೇಳ್ಬೇಕು. ಹಿಂಗರ್ಥ. ಅದಕ್ಕೆ ಎಷ್ಟು ಸೈಲೆಂಟ್ ಇರಬೇಕು, ಸೂಕ್ಷ್ಮ ಇರಬೇಕು, ಗಪ್ ಇರ್ಬೇಕಂತ ಎಷ್ಟು ಚಂದ ಹೇಳ. ಭಕ್ತಿ ಪದಾರ್ಥವೆಂದು ಅರಿದ ಅಂದ್ರೆ ಪದದ ಅರ್ಥವೇನಂತ ಅರಿದ ಮಹೇಶ್ವರನು ತನ್ನಲ್ಲಿ ತಾನು ಸನ್ನಿಹಿತನಾಗಿರಬೇಕು. ಎಲ್ಲಿ ಸನ್ನಿಹಿತ ಅಂತಂದ್ರೆ ಎಲ್ಲವನ್ನು ಬಲ್ಲವನಾಗಿ ಏನು ಗೊತ್ತಿಲ್ಲದಂಗಿರೋದು ಸನ್ನಿಹಿತ. ಎಲ್ಲಿ ಎಂದೊಳೆ ಅತಿ ಸೂಕ್ಷ್ಮವಾದ ಜಂಗಮದಲ್ಲಿ. ಮತ್ತೆ ಇನ್ನ ಸೂಕ್ಷ್ಮ ಎಲ್ಲಿರ್ಬೇಕಪ್ಪ ಅಂದ್ರೆ ಲಿಂಗದಲ್ಲಿ. ಲಿಂಗದಲ್ಲಿ ಅಂದ್ರೆ ನಿಮ್ಮ ಆತ್ಮಜ್ಞಾನದಲ್ಲಿ, ಆತ್ಮದ ಅನುಭವ, ಆತ್ಮದ ಅರಿವನ್ನು ಹೊಂದುವಲ್ಲಿ. ನೀವೆಷ್ಟು ಸೂಕ್ಷ್ಮ ಹಾಕೋತ ಹೋಗ್ತೀರಿ ಅಷ್ಟು ನಿಮಗೆ ಆತ್ಮದ ಲಾಭ ಹೆಚ್ಚಾಕೋತ ಹೋಗ್ತದೆ. ಎಷ್ಟು ಸೌಂಡ್ ಮಾಡ್ತೀರಿ, ಹೊರಟತನ ಮಾಡ್ತೀರಿ, ಏನೇನೋ ಮಾಡ್ಲಕತ್ತೀರಿ ಅಂತಂದ್ರೆ ಆತ್ಮ ದೂರ ಹಾಕೋತ ಹೋಗ್ತದೆ.
ಅದಕ್ಕೆ ಲಿಂಗದಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಳಾಗ ಲಿಂಗದ ಕಡೆ ನೀವು ಲಕ್ಷ್ಯ ಕೊಟ್ಟಾಗ ನಿಮ್ಮ ಕೂಟಸ್ಥನ ಕಡೆ ನಿಮ್ಮ ಒಂದು ಆತ್ಮದ ಕಡೆ ಸಾಕ್ಷಿ ಕಡೆ ನೀವು ಲಕ್ಷ್ಯ ಕೊಟ್ಟಾಗ ಬಹಳ ಸೂಕ್ಷ್ಮ ಇರ್ಬೇಕು. ಸುಮ್ಮ ಇದ್ರ ನಿಮ್ಮ ಹದವಾದ ಅಂತಃಕರಣದೊಳಗ ಲಿಂಗಯ್ಯನೇ ಪ್ರವೇಶ ಮಾಡ್ತಾನೆ. ಜೀಮತಿಲ ಕೈ ಆತ್ಮ ಅಂದ್ರೆ ಏನು ಅಂತ ಹೇಳಕ್ಕೆ ಅದಕ್ಕೆ ಒಂದು ದೊಡ್ಡ ಶಾಸ್ತ್ರ ಇಟ್ಕೊಂಡು ಸಂಶೋಧನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ರಿ ಅಂತಂದ್ರೆ ಆ ಬ್ರಹ್ಮ ಪರಮಾತ್ಮ ತಾನೇ ನಿಮ್ಮ ಅಂತಃಕರಣದೊಳಗೆ ಪ್ರವೇಶ ಮಾಡ್ತಾವ. ಅದಕ್ಕೆ ಅತಿ ಸೂಕ್ಷ್ಮವಾದ ಜಂಗಮದಲ್ಲಿ, ಹಾಗೆಯೇ ಲಿಂಗದಲ್ಲಿ, ಹಾಗೆಯೇ ಪ್ರಸಾದದಲ್ಲಿ. ಏನಿದು ಪ್ರಸಾದದಲ್ಲಿ ಅಂತಂದ್ರೆ ಸೂಕ್ಷ್ಮವಾಗಿರ್ಬೇಕು ಅಂದ್ರೆ ಆನಂದವಾಗಿರ್ಬೇಕು. ಪ್ರಸಾದ ಅಂದ್ರೆ ಪ್ರಸನ್ನತೆ, ಆನಂದವಾಗಿರ್ಬೇಕು. ಬೆಕ್ಕದ್ ಬರ್ಲಿ ನೀವು ಆನಂದ ಇರ್ಬೇಕು, ಬೆಕ್ಕದಾಗ್ಲಿ ಆನಂದವಾಗಿರ್ಬೇಕು. ಬಹಳ ಮುಖ್ಯ ಅದ ಇದು ಇರೋದು. ತನ್ನ ಆನಂದದಾಗ ತಾನಿರೋದು ಬಹಳ ಮುಖ್ಯ ಅದು. ಆತದ ತನ್ನ ಆನಂದದಾಗ ತಾನಿರೋದು, ಸನ್ನಿಹಿತವಾಗಿರೋದು. ಏನ್ರಿ ಸಾಧನೆ ಏನ್ ಮಾಡ್ತೀರಿ? ಸಂಕಲ್ಪ ಮಾಡ್ಬೇಕು. ಒಟ್ಟ ನನ್ನ ಆನಂದದ ಬ್ಯಾಲೆನ್ಸ್ ತಪ್ಪಲಾರ್ದಂಗ ನನ್ನ ಆನಂದದಾಗ ನಾನಿರ್ಬೇಕು. ಹೊರಗೆ ಏನ್ಯಾಕಾಗಲ್ಲಕ್ಕ, ಶರೀರ ಮನಸ್ಸು ಬುದ್ಧಿ ಏನ್ಯಾಕಾಗಲ್ಲಕ್ಕ. ತನ್ನ ಪಾಡಿಗೆ ತಾನು ಸುಮ್ಮಿರ್ಲಕ್ಕಾಗಲ್ಲೇನು ಅಂತೇಳಿ ಸುಮ್ ಕುಂದ್ರಿಸೋದು, ಸುಮ್ಮಿರೋದೇ ಒಂದು ದೊಡ್ಡ ಸಮಸ್ಯೆ ಅದು. ಏನೆಲ್ಲ ಮಾಡ್ತಾರ, ಸುಮ್ಮಿರ್ಲಕ್ಕಾಗಲ್ಲ ಅಷ್ಟೇ. ತನ್ನ ಬ್ಯಾಲೆನ್ಸ್ನಾಗ ತಾನಿರ್ಬೇಕು. ಸುಮ್ಮಿದ್ದವನು ಕೂದಲ 1000 ಮಂದಿ ಬಂದ್ರೆ ಅಳ್ಳಾಡ್ಸ್ಲಕ್ಕಾಗಲ್ಲ ಅಂತ. ಹಂಗ ಸುಮ್ಮ ಕುಂತ್ರ ಯಾರೇನು ಮಾಡಕ್ಕಾಗಲ್ಲ. ಆದ್ರೂ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದೇವಂತಂದ್ರ ಅದು ಕೂಡ ಹೊಟ್ಟೆ ಕಿಚ್ಚಿಗೆ ಕಾರಣ. ಗಂಜಿಗೆ ಹೋಗಿದ್ದೇವು ಮೊನ್ನೆ, ಅಲ್ಲಿ ಮಾತಾಡ್ತಾರ ನೋಡ್ರಿ ಹಿಂಗ. ಏನಂದ್ರ ಗಂಜನಾಗ ನಮ್ಮ ಹೊಲದು ತೊಗರಿ ಬಂದಿದ್ದು ಮಾರ್ಲಕ್ ಹೋಗಿದ್ದೆವು. ಅಲ್ಲಿ ಅಡತಿ ಒಳಗೆ ಮಾತಾಡ್ತಾರ, ಏನಪ್ಪ ನಿಮ್ಮ ಮನೆ ಬಾಗ್ಲ ಯಾವಾಗೂ ಮುಚ್ಚಿಕೊಂಡು ಒಳಗೇ ಇರ್ತೀರಿ ಅಂತ, ಒಟ್ಟ ನೀವು ಹೊರಗೆ ಬರಲ್ಲ ಅಂತ. ಇದು ನೋಡ್ರಿ, ಇದನ್ನು ಒಂದು ಕಂಪ್ಲೇಂಟ. ಅಲ್ಲಿ ಸಾವುಕಾರರು ಹೇಳ್ತಾರೆ ನಮಗ, ಯಾವಾಗ್ಲೂ ಒಳಗೆ ಇರ್ತೀರಿ ಅಂತ, ಬಾಗ್ಲ ಯಾವಾಗ್ಲೂ ನಿಮ್ಮ ಮನೆ ಬಾಗ್ಲ ಮುಚ್ಚಿದ್ದೇ ಇರ್ತದ, ಒಳಗೆ ಇರ್ತೀರಿ ಅಂತ. ನೋಡಿ, ಸನ್ನಿಹಿತವಾಗಿದ್ದನು ಇದು ಸಮಸ್ಯೆ. ನಮಗೆ ಎಲ್ಲಿ ತನ ಅವ್ರು ಸ್ವಲ್ಪ ಯಾವಾಗೋ ಪರಿಚಯ ಇದ್ರು, ಯಾರೋ ಸ್ವಾಮಿಯರಂತ ಬರ್ಲಕತ್ತಾರ ಅಡತಿಗಿ ಅಂತೇಳಿ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಾರ. ಫಸ್ಟ್ ಇಂದು ಔಡಲ ಹಾಕಿದ್ದೆವು, ಅದು ಇಲ್ಲಿ ರಾಯಚೂರಾಗ ಮಾರಾಟ ಆಗಲ್ಲ, ಅಲ್ಲೆಲ್ಲೋ ಗದ್ದಲ್ದಾಗ ಆಗ್ತದಲ್ಲ, ಅದು ಆಂಧ್ರದಾಗ ಹೋಗಿ ಮಾರಿ ಬಂದೆವು. ಅವಾಗ ಆನ್ಗಳು ಓದ್ತಿರ್ತಾವ, ಅದ್ರಾಗ ಎಲ್ಲೋ ಹಾಕೊಂಡೋಗಿ ನಾವು ಈಗ ತೊಗರಿ ಇಲ್ಲೇ ರಾಯಚೂರಾಗ ಹೋಗ್ತಾವ, ರಾಯಚೂರು ಮಾರ್ಕೆಟಿಗೆ ಬಂದೆವು. ಅವರು ನಮ್ಗೆ ಸ್ವಲ್ಪ ಪರಿಚಯ. ಆ ಪರಿಚಯದ ಮೇಲೆ ಅವ್ರು ಇನ್ನೊಬ್ರು ಡಿಸ್ಕಸ್ ಮಾಡಿದ್ರೆ ಯಾವಾಗಲೂ ಒಳಗೆ ಇರ್ತಿರತ್ತ, ನೀವು ಹೊರಗೆ ಬರಲ್ಲ ಅಂತ. ಇದೇನು ಇದಂತ ಸಮಸ್ಯೆ. ಏನ್ ಮಾಡ್ಬೇಕ್ರಿ? ಸುಮ್ ಪೂಜಾ ಪಾಠ ಮಾಡ್ಕೊತ ಒಳಗೆ ಸತ್ಸಂಗ ಮಾಡ್ಕೊತ ಇರ್ತೀವಿ, ಟೈಮ್ ಸಿಗಲ್ರಿ ಹೊರಗೆ ಬರ್ಲಕ್ಕ. ಏನ್ ಮಾಡ್ತಿರ್ತೀರಿ ಅಂತದು, ಬರ್ರಿ ನಮ್ಮ ಜೊತೆಗೆ ಗೊತ್ತಾಗ್ತದೆ ನಿಮ್ಗೆ ಅಂತ ಹೇಳಿ ಬಂದೆ. ಒಳಗಿದ್ರು ಸಮಸ್ಯೆ. ಇಲ್ಲೇನದ, ತನ್ನಲ್ಲಿ ತಾನು ಸನ್ನಿಹಿತವಾಗಿರಬೇಕು. ಯಾರು ಬೇಕಾದವ್ರಿಗೆ ಏನ್ ಯಾಕೆ ಮಾಡಬೇಕು, ನಮ್ಮದ್ರ ನಾವು ಗೆದ್ದು ಬಿಡೋದು. ಈ ರೀತಿ ಇರೋನಿಗೆ ಭಯಂಕರ ಹೊಟ್ಟೆ ಕಿಚ್ಚಾಗ್ಬಿಡ್ತತಿ. ಇವ ಹೊರಗೆ ಬರಂಗಿಲ್ಲ, ಇವ ಒಳಗೆ ಕುಂದಿರ್ತಾನೆ. ಇವನಿಗೆ ಹೆಂಗಾರ ಮಾಡಿ ಹೊರಗೆ ಬರಂಗ್ ಮಾಡಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಏನ್ ಮಾಡಿದ್ರು ನಾವು ಹೊರಗೆ ಬರಲಿಲ್ಲ ಅಂತ. ಅದಕ್ಕೆ ಅವನಿಗೆ ಏನ್ ಮಾಡಿಬಿಟ್ರತ್ತ, ಸನ್ನಿಹಿತವಾಗಿದ್ದವನಿಗೆ ಏನ್ ಮಾಡಿದ್ರು, ಒಬ್ಬಾಕಿ ಹೆಣ್ಮಗಳಿಗೆ ತಯಾರು ಮಾಡಿಬಿಟ್ರಂತ. ತಯಾರು ಮಾಡಿ ಅವ ಹೊರಗೆ ಬರಲ್ಲ, ನೀ ಒಳಗೆ ಹೋಗ್ಲಕ್ ಬೇಡತ್ತಾನೇನು, ಆದ್ರೆ ನೀ ಒಳಗೆ ಹೋಗು ಸ್ವಲ್ಪ
ನನ್ನ ಮನ್ಯಾಗ ಭಾಳ ಕಷ್ಟ ಅದ, ನನ್ನ ಭವಿಷ್ಯ ನೋಡು ಅಂತೇಳಿ ಒಂದು ಸ್ವಲ್ಪ ಕೇಳು, ಕೈ ಚಾಚು. ಅವ ಏನಾರ ಕೈ ಹಿಡಿದು ನಿನಗೆ ಭವಿಷ್ಯ ಹೇಳ್ತಿರ್ತಾನಲ್ಲ, ಅವಾಗ ಲಭ ಲಭ ಒಯ್ಕೊಂಡ್ಬಿಡು, ನನ್ನ ಕೈ ಹಿಡಿದು ಜಗ್ಲಕತ್ತಾನ ಅಂತೇಳಿ ಹೇಳ. ಪ್ಲಾನ್ ಮಾಡಿಬಿಟ್ರ ನೋಡ್ರಿ. ಸುಮ್ ತನ್ನ ಪಡಿ ತಾನು ಇದ್ದವನಿಗೆ ಹಿಂಗೆ ಕೆಡಿಸ್ತಾರ. ಅವಾಗ ಏನಾಯ್ತು, ಆಕಿಗೆ ರೊಕ್ಕ ಕೊಟ್ರು. ಅಂತ ಕೆಲಸ ನಾನು ಯಾಕೆ ಮಾಡ್ಲಿ ಅಂದ್ರೆ, ರೊಕ್ಕ ಕೊಡ್ತೀವಿ ಮಾಡಂದ. ಆಯ್ತು, ಆಕೆ ರೊಕ್ಕಕ್ಕೆ ಮಾಡ. ಸನ್ನಿಹಿತ ಇದ್ದವನ ಬಳಿ ಹೋಗಿ ಹೆಣ್ಮಗಳು ತನ್ನ ಪಾಡಿ ತಾನು ಇದ್ದವನಿಗೆ ಏನ್ ಮಾಡ್ಬಿಟ್ಲು, ಅಪ್ಪ ಆರಾಮದಿರ, ಹಂಗ ಹಿಂಗ ಮಾತಾಡ್ಕೋತ, ನನ್ನ ಕೈಯನ್ ಗೆರಿಯರೇ ನೋಡ್ರಿ, ಈ ಮನೆಗೆಲ್ಲ ಬಹಳ ಕಷ್ಟ ಅದ, ಹಂಗ ಹಿಂಗ. ಪಾಪ ಏನದ ನೋಡಮ್ಮ ಅಂತೇಳಿ ಆಕಿ ಕೈ ಹಿಡಿದು ಹಿಂಗೆ ನೋಡ್ಲಕತ್ತಾನ. ಹಿಂದಿನೊಬ್ಬಾಕಿ ಯಾವಾಕೀಗ ಸೀಕ್ರೆಟ್ ಕರ್ಕೊಂಬಂದಾಳ. ಆಕಿ ನೋಡ್ಯಾಳಂತ, ಆಕಿ ಸಾಕ್ಷಿ. ಈಕಿ ಲಭ ಲಭ ನಾನು ಕಷ್ಟ ಹೇಳ್ಕೊಳಕ್ ಬಂದ್ರೆ ಕೈ ಹಿಡ್ಜಗ್ಲಕತ್ತ ನಾನು ಹೊಲ್ಕೊಂಡ್ಬಿಟ್ಲು. ಅವರು ಹೊರಗೆ ಕಾಯ್ಕೊಂಡು ಕೂತಿದ್ರು. ಇವನಿಗೆ ಹೊರಗೆ ಎಳೆ ಮೆಂಗರೆ ಮಾಡಿ ಅಂತೇಳಿ, ಇಂಥ ಕೆಲಸ ಮಾಡ್ತಿದೆ ಅಂತೇಳಿ ಅವನಿಗೆ ಹಿಡ್ಕೊಂಡು ಬಂದು ಹೊರಗೆ ತಂದು ಏನೇನು ಮಾಡಿದ್ರಪ್ಪ ಅಂದ್ರೆ, ಕತ್ತಿ ತಂದ್ರು, ಹಜಾಮರವನಿಗೆ ಕರೆಸಿದ್ರು, ತಲೆ ಬೋಳಿಸಿದ್ರು, ಬಜಾರ್ದಾಗ ಹೋಗಿ ಕರಿ ಬಟ್ಟಿ ತಂದ್ರು, ತಲೆ ಕಟ್ಟಿದ್ರು, ಕತ್ತಿ ಮೇಲೆ ಕುಂದಿರ್ಸಿದ್ರು, ಎಲ್ಲರ ಕಾಲನು ಚಪ್ಪಲಿಗಳೆಲ್ಲ ತಗೊಂಡು ಒಂದು ಹಾರ ಮಾಡಿದ್ರು, ಅವನ ಕೊಳ್ಳಿಗೆ ಹಾಕಿದ್ರು. ಅವ ತನ್ನ ಪಾಡಿ ತಾನೇ ಅದನೋ, ಏನಿದ್ರ ಬಗ್ಗೆ ತಲೆಯಿಂದ ಕೆಡಿಸ್ಕೊಂಡಿಲ್ಲ, ಸನ್ನಿಹಿತ. ಅವನ ಲಕ್ಷ್ಯ ಎಲ್ಲದ, ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಕೊಂಡಿವ ನಾವು ಅಷ್ಟೇ. ಭಕ್ತಿ ಪದಾರ್ಥವೆಂದು ಅರಿದ ಮಹೇಶ್ವರನು ತನ್ನಲ್ಲಿ ತಾನು ಸನ್ನಿಹಿತನಾಗಿರ್ಬೇಕು. ನಿಷ್ಠೆ ಆ ರೀತಿ ಇರ್ತದೆ ಭಕ್ತಿಯೊಳಗೆ, ನಿಷ್ಠಾವಂತ ಅವನು ಪರಮಾತ್ಮನಿಗೆ ಲಕ್ಷ್ಯ. ಜಗತ್ತಿನಾಗ ಯಾವಾಗ ಏನಾಗ್ತದ, ಆಗಬಾರದು ಏನು ಆಗ್ತಿರಲ್ಲ, ಏನು ಹಾಲಕತ್ತದ, ನಡೆದ ನಡಿಲ್ಲ, ಅದು ಏನು ನಡೀತದ ನಡಿಲ್ಲ. ಜಗತ್ತಿನ ವ್ಯವಹಾರ ಜಗತ್ತಿಗೆ, ನನ್ನ ವ್ಯವಹಾರ ಪರಮಾತ್ಮನ ಕಡೆ ಅಂತೇಳಿ ಏನ್ ಮಾಡಿಬಿಟ್ಟ, ತಾನಿದ್ದು ಎಲ್ಲಾರು ಮೆರವಣಿಗೆ ಮಾಡಿ ಡೊಳ್ಳು ಅವು ತಂದು ಮೇನ್ ಬಜಾರ್ದಾಗ ಮೆರವಣಿಗೆ ಮಾಡ್ಲಕತ್ರ. ಅವ ಏನ್ ಮಾಡ್ಯಾನತ್ತೆ ಯಾರಿಗೆ ಗೊತ್ತಿಲ್ಲ. ಸುಮ್ಮನೆ ಸ್ವಾಮಿ ಹಿಡ್ಕೊಂಡು ದೊಡ್ಡ ಮೆರವಣಿಗೆ ಮಾಡಿ ಮಾಡಿ ಹಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಏನ್ ಹೇಳಿದ್ರೆ. ಅದ್ರಾಗ ಒಬ್ಬ ಶಿಷ್ಯ, ಅವನ ಶಿಷ್ಯ, ಪಟ್ಟದ ಶಿಷ್ಯ, ಯಾವದೋ ಊರಿಗೆ ಹೋಗಿದ್ದ, ಎದುರು ಸಿಕ್ಕ ಮೇಲೆ ಬಂದು ನಮಸ್ಕಾರ ಮಾಡಿ ಕಣ್ಣ ನೀರು ತೆಗೆದ ಗೊಳೋ ಅಂತ ಅಳಕಟ್ಬಿಟ್ಟವ ಶಿಷ್ಯ. ಏನ್ರಿ ಗುರುಗಳ, ಇದು ನಿಮ್ದೇನ್ ಪರಿಸ್ಥಿತಿ? ಅವ್ರ ಗುರುಗಳು ಕಣ್ಣು ತೆರೆದು ಮಾತಾಡ್ತಾರೆ, ಕಣ್ಣು ಮುಚ್ಕೊಂಡು ಕೂತವ್ರು ಕಣ್ಣು ತೆರೆದು ಮಾತಾಡ್ತಾರೆ. ನಾನೇ ಹತ್ತಿಲ್ಲ, ನನ್ನ ಪರಿಸ್ಥಿತಿಗೆ ನೀನೇ ಕಳ್ತೇವ ತಮ್ಮ ಅಂದ್ರು. ನನಗೆ ಇದ್ರ ಬಗ್ಗೆ ದುಃಖ ಇಲ್ಲ, ನಿನಗ್ಯಾಕೆ ಇದ್ರ ದುಃಖ? ಎದಕ್ಕೆ ಕಳ್ತೀನಿ ನೀನು? ಏನಾಗ್ಯದ ನನಗೇನಾಗ್ಯದ ಅಂತಾರ. ಏನಾಗ್ಯದ ನನ್ಗೇನಾಗ್ಯದ ಅಂತ ಹೇಳಕತ್ತಿದಿ. ನಾ ಮಸ್ತ್ ಆರಾಮದೀನಿ. ಇಲ್ಲಿ ನೋಡು, ಕಟಿಂಗ್ ಎಷ್ಟ್ ದಿವಸ ಆಯ್ತು ಮಾಡಿಸ್ಕೊಂಡಿದ್ದಿಲ್ಲ, ದಾಡಿ ಎಷ್ಟ್ ದಿವಸ ಆಯ್ತು ಮಾಡಿಸ್ಕೊಂಡಿದ್ದಿಲ್ಲ, ಪುರುಷತಿ ಸಿಕ್ಕಿಲ್ಲ. ಅವರು ತಮ್ಮ ರೊಕ್ಕದಾಗ ನನ್ ಕಟಿಂಗ್ ಮಾಡ್ಸ್ಯಾರ, ಚಂದ ತಲೆ ಬಳಸ್ಯಾರ. ಮತ್ತಿನ್ನೊಂದು ವರ್ಷ ನಿಶ್ಚಿಂತನಂಗೆ ಮಾಡಿಟ್ಟಾರ. ನನಗೆ ಏನ್ ಕಟಿಂಗ್ ಅಜಾಮ್ರವನ್ ಮೇಲೆ ಹೋಗೋದು ಬೇಕಾಗಿಲ್ಲ. ಮತ್ತ ಬಿಸಿಲು ಬಡಿತದ ಅಂತ ಹೇಳಕ್ಕೆ ಮತ್ತ ಏನ್ ಮಾಡ್ಯಾರ, ನನಗ ತಲೆಗೆ ಬಟ್ಟಿ ಕಟ್ಟಾರ, ಕರಿ ಬಟ್ಟಿ ಕಟ್ಟಾರ, ನನ್ನ ಸೇಫ್ಟಿ ಮಾಡ್ಯಾರ, ರಕ್ಷಣೆ ಮಾಡ್ಯಾರ. ಮತ್ತೆ ನಡೆದ್ರ ಕಾಲ್ ಸುಡ್ತಾವ ಅಂತೇಳಿ ನನಗ ಕತ್ತಿ ಮೇಲೆ ಕುಂದಿರ್ಸ್ಯಾರ, ನನ್ನ ಕಾಲಿಂದನೂ ರಕ್ಷಣೆ ಮಾಡ್ಯಾರ. ಮತ್ತ ಮೆರವಣಿಗೆ ಮಾಡ್ಬೇಕಂತ ಕೊಳ್ಳಾಗ ಹಾರ ಹಾಕ್ಬೇಕಂತ ಹೇಳಿ ಹಾಕ್ಯಾರ. ಇಲ್ಲಿ ತನಕ ಜಗತ್ತಿನಾಗ ಯಾವನು ಹಾಕೊಂಡಿರ್ಲಿಕ್ಕಿಲ್ಲ ನನ್ನಂತ ಕಾಸ್ಟ್ಲಿ ಹಾರ. 100-200 ರೂಪಾಯಿ ಹಾರ ಹಾಕೊಂಡಿರ್ತಾರೆ ಎಲ್ಲರೂ. ಈಗ ನನ್ನ ಕೊಳ್ಳಾಗ ಹಾಕೊಂಡಿದ್ದು ಚಪ್ಪಲಿಗಳು ರೇಟ್ ಎಲ್ಲ ಓಸು ಟೋಟಲ್ ಮಾಡಿದ್ರೆ ಲಕ್ಷಗಟ್ಟಲೆ ರೇಟ್ ಆಗ್ತದ. ದೊಡ್ಡ ದೊಡ್ಡ ಶ್ರೀಮಂತರ ಚಪ್ಪಲಿಗಳು ಇವೆಲ್ಲ. ಅಷ್ಟು ಕಿಮ್ಮತ್ತಿನ ಹಾರ ನನ್ನ ಕೊಳ್ಳಿಗೆ ಹಾಕ್ಯಾರ.
ನೀ ಅಳ್ತಕ್ಕ ಅಂತಂದು ಗುರುಗಳು ಅಳ್ಳಕತ್ರಂತ ಮತ್ತ ಅವ್ರಿಗೆ ಸಂಕಟ ಅಳ್ಳಕತ್ತ ಶಿಷ್ಯ ಹೇಳೋದ್ರ ಸಂಗಟ ಗುರುಗಳು ಅಳ್ಳಕತ್ರ. ಅದಕ್ಕೆ ಇರ್ತದಪ್ಪ ಸಂಕಟ ಒಳಗ. ಸುತ್ತಮುತ್ತಿನವರು ಮೆರವಣಿಗೆ ಮಾಡೋರು ಅಂತಾರ ಒಳಗ ಸಂಕಟ ಇರ್ತದ, ತೋರಿಸ್ಕೊಳ್ಳಾರ್ದಂಗ ಮ್ಯಾಲ ನಾಟಕ ಮಾಡ್ತಾನ ಸ್ವಾಮಿ, ನೋಡು ತಾನು ಅಳ್ಳಕತ್ತದ ನೋಡು, ಅವನಿಗೂ ಸಂಕಟ ಆಗ್ಲಕತ್ತದ ಅಳ್ಳಕತ್ತ ನೋಡು ಅಂದ್ರಂತ. ಅವಾಗ ಸ್ವಾಮಿಗಳು ಹೇಳಿದ್ರಂತ ಏನಂತ, ನಾ ಅಳ್ಳಕತ್ತದ ಸಂಕಟ ನನಗೆ ಮಾಡಿದ ಅಪಮಾನ ಕಲ್ಲರು ತಮ್ಮಗಳೇ, ನನ್ನ ಅಳದ್ರ ಸಂಕಟ ಬ್ಯಾರೇನೇ ಅದ. ಎದಕ್ಕೆ ಅಳ್ಳಕತ್ತಿದ್ ಬೊಗಳ ಅಂದ್ರಂತವ್ರ ಎಲ್ಲರೂ ಕೂಡಿ. ಎದಕ್ಕೆ ಅಳ್ಳಕತ್ತಿದ್ ಬೊಗಳ ಅಂತಂದ್ರ, ನಿಮ್ಮ ಕಾಲನ್ ಚಪ್ಪಲಿ ಎಲ್ಲ ನನ್ನ ಕೊಳ್ಳಾಗ ಹಾಕಿ ಇಷ್ಟು ನಿಗಿ ಸುಡು ಸುಡ ಬಿಸಿಲಾಗ ನೀವು ಬರಿಗಾಲೇ ನಡಿಲಕತ್ತಿರಲ್ಲ, ನಿಮ್ಮ ಕಾಲಾಗ ಗುಳ್ಳಿ ಬರ್ತಾವ, ನಿಮ್ಮ ಕಾಲಾಗ ಹುಣ್ಣಾಗಿ ರಕ್ತ ಸೋರಿ ನಾಳೆ ನಡಿಲಾರ್ದಂಗ ಆಗ್ತೀರಿ, ನಾಳೆ ನಿಮ್ಮ ಕೆಲಸ ಹೋಗೋದಕ್ಕೆ ನಿಮ್ಮ ಕೆಲಸಗಳೆಲ್ಲ ನಿಂದಿರ್ತಾವ, ಅದ್ರ ಸಲುವಾಗಿ ನನಗೆ ತ್ರಾಸ ಆಗ್ಲಕತ್ತದ, ಎಂತ ಹುಚ್ಚುಗಳದವ ಇವು ಅಂತ. ನಾಳೆ ನೀವು ದುಡಿಲಿಲ್ಲ ಅಂತಂದ್ರ ನಿಮಗೆ ದುಡ್ಡು ಬರಂಗಿಲ್ಲ, ದುಡ್ಡು ಬರಲಿಲ್ಲ ಅಂದ್ರೆ ನಿಮ್ಮ ಹೆಂಡ್ರ ಮಕ್ಕಳು ಉಪವಾಸ ಆಗ್ತಾರ, ಅದ್ರ ಸಲುವಾಗಿ ನಾನು ದುಃಖ ಪಡ್ಲಕತ್ತೀನಪ್ಪ, ನನ್ನ ಸಲುವಾಗಿ ಏನಿಲ್ಲ, ನಾ ಮಸ್ತ್ ಆರಾಮಿಟ್ಟಿರಿ, ನಾನು ನಿಮಗೆ ಥ್ಯಾಂಕ್ ಯು ಅಂದ್ಬಿಟ್ರ. ಅವಾಗಕ್ಕೆ ಎಲ್ಲೋ ಒಬ್ಬ ಹೆಣ್ಮಗಳು ಬಂದು, ಏಯಪ್ಪ ನೀನಿಂತ ಆತ್ಮ ಇದ್ದಿ, ನಿನ್ನ ಪಾಡಿಗೆ ನೀನು ಸುಮ್ಮ ಮನ್ಯಾಗ ಕೂತವನಿಗೆ ಎಲ್ಲರೂ ಕೂಡಿ ಹಿಂಗ ಗದ್ದಲ ಮಾಡಿ ನಿನಗ ಹೊರಗೆ ಎಳಿಬೇಕಂತೇಳಿ ಹಿಂಗೆಲ್ಲ ಮಾಡಿದ್ರು, ಎಷ್ಟು ಜನ್ಮದ ಕರ್ಮ ಕಟ್ಕೊಂಡಿನೋ ಏನೋ, ನಾ ಏನೇನಾಗಿ ಹುಟ್ಟಬೇಕೋ ನಿನ್ನಂತವನಿಗೆ ಹಿಂಗೆಲ್ಲ ಪಾಪದ ಕೆಲಸ ಮಾಡಿ, ದಯವಿಟ್ಟು ಕ್ಷಮಿಸಪ್ಪ, ನಂದು ತಪ್ಪಾಯ್ತು ಅಂತ ಹೆಣ್ಮಗಳು ಬಂದು ಕಾಲಿಗೆ ಬಿಟ್ಬಿಟ್ಲ. ಇಂಥ ಪ್ರಸಂಗಗಳು ಅವನು ಅದು ಮೆರವಣಿಗೆ ನಡೆದಾಗೂ ಅಷ್ಟೇ ಸಂತೋಷ, ಆ ಒಂದು ಹೆಣ್ಮಗಳು ಬಂದು ಕ್ಷಮಾ ಯಾಚನೆ ಮಾಡಾಗೂ ಅಷ್ಟೇ ಸಂತೋಷ, ಈ ಪ್ರಸಂಗ ನಡೆಯೋದಕ್ಕಿಂತ ಮೊದಲು ಅಷ್ಟೇ ಸಂತೋಷ, ಪ್ರಸಂಗ ಆಗಿ ಹೋದ್ಮೇಲೂ ಅವನಿಗೆ ಅಷ್ಟೇ ಸಂತೋಷ. ಈ ಪ್ರಸನ್ನತೆ ಅನ್ನೋದೇನು ಬ್ಯಾಲೆನ್ಸ್ ಅದಲ್ಲ, ಆ ಬ್ಯಾಲೆನ್ಸ್ ಬಿಡ್ಲಾರ್ದಂಗೆ ಇರಬೇಕು. ತಕ್ಕದ್ದು ಬಂದ್ರೆ ಅದು ಪ್ರಸಂಗ ಪ್ರಾಣನೇ ಬಿಡಬೇಕು ಹೊರತು ಆನಂದನ ಒಂದು ಏನದಲ್ಲ ಆ ಒಂದು ಅನುಸಂಧಾನ, ಆನಂದ ರೂಪ ಬ್ರಹ್ಮನ ಅನುಸಂಧಾನ ಏನ್ ಮಾಡ್ತಿರಲ್ಲ ಅದರೊಳಗೆ ಏನು ಕನ್ಸಿಷನ್ ಇಲ್ಲ. ಅದೇ ಮಹೇಶ್ವರ ಹೋರಾಟ. ಭಕ್ತಿ ಪದಾರ್ಥವೆಂದರಿದ ಮಹೇಶ್ವರನು ತನ್ನಲ್ಲಿ ತಾನು ಸನ್ನಿಹಿತನಾಗಿರಬೇಕು. ಎಲ್ಲೆಂದೊಡೆ ಅತೀ ಸೂಕ್ಷ್ಮವಾದ ಜಂಗಮದಲ್ಲಿ, ಹಾಂಗೇ ಲಿಂಗದಲ್ಲಿ, ಹಾಂಗೇ ಪ್ರಸಾದದಲ್ಲಿ, ಇಂತಿ ತ್ರಿವಿಧದಲ್ಲಿ ಸುವಿಧಾನ ಭಕ್ತಿ ಇಲ್ಲದಿರ್ದೊಡೆ. ಚಂದ ತಿಳುವಳಿಕೆ ಇಲ್ಲದ ಸುಮ್ಮನೆ ಭಕ್ತಿ ಅಂತ, ಚಂದ ಸುವಿಧಾನ ಭಕ್ತಿ ಇಲ್ಲದಿದ್ದಡೆ ನಿಧಾನ ಇರಬೇಕು, ಚಂದ ಇರಬೇಕು, ನಕ್ಕೋತ ಇರಬೇಕು, ಇದೆಲ್ಲ ಸುವಿಧಾನ ಭಕ್ತಿ. ಸಂತೃಪ್ತ ಇರಬೇಕು. ಶ್ವಾನ ಯೋನೀಷು ಜಾಯತೆ ಎಂಬುದಾಗಿ ಜಂಗಮದಲ್ಲಿ ಪ್ರೀತಿ ಪ್ರೇಮವನ್ನುಳ್ಳ ಸುವಿಧಾನ ಭಕ್ತಿಯನ್ನು ಅರುಪುವುದು ನಮ್ಮ ಕೂಡಲ ಚನ್ನ ಸಂಗಮ ದೇವರ ವಚನ. ಅದು ಹ್ಯಾಂಗಿರ್ತದ ಇವನು ಜಂಗಮ ಭಕ್ತಿ ಅಂದ್ರೆ, ಇವ ಬಾಯಿಲೆ ಹೇಳಂಗಿಲ್ಲ. ಇವನಿಗೆ ನೋಡಿದ್ರೆ ಇನ್ನೊಬ್ಬರು ಜಂಗಮರ ಭಕ್ತಿ ನಾವು ಮಾಡಬೇಕು ಅಂತೇಳಿ ಪ್ರೇರಣೆ ಆಗ್ಬೇಕು, ಹಂಗಿರ್ತಾನೆ ಮಹೇಶ. ಅದಕ್ಕೆ ಈ ರೀತಿಯಾದಂಥ ಭಕ್ತಿ ಇರ್ಲಾರ್ದೆ ಒಳಗೆ ಭಕ್ತಿ ಇಲ್ಲದೆ ಮೇಲೆ ಭಕ್ತಿ ನಾಟಕ ಮಾಡ್ತಿದ್ರು ಅಂತಂದ್ರ ಅವರಿಗೆ ಶ್ವಾನ ಯೋನಿ ಒಳಗ ಹುಟ್ಟಿಸ್ತಾನ ಪರಮಾತ್ಮ ಮುಂದ ಅಂತ. ಭಕ್ತಿ ಸುವಿಧಾನ ಭಕ್ತಿ ಇಲ್ಲದಿರ್ತೊಡೆ. ಸುವಿಧಾನ ಭಕ್ತಿ ಅಂದ್ರೆ ಭಕ್ತ ಫಸ್ಟ್ ಸೈಲೆಂಟ್ ಆಗ್ಬೇಕು, ನಾವು ಸೈಲೆಂಟ್ ಆಗಬೇಕು, ಪೀಸ್ಫುಲ್ ಇರಬೇಕು, ಆನಂದ ಇರಬೇಕು, ಸಂತೋಷ ಇರಬೇಕು, ಇನ್ನೊಬ್ಬರಿಗೆ ಭರವಸೆ ವಿಶ್ವಾಸ, ಬಹಳ ವಿಶ್ವಾಸದ ಮನುಷ್ಯ ಇರಬೇಕು. ಎಲ್ಲನೂ ಇರ್ಬೇಕು. ಇಂಥದಿರ್ಲಿಲ್ಲ ಅಂತಂದ್ರೆ ಅವನಿಗೆ ಏನ್ ಮಾಡ್ತಾನ ಪರಮಾತ್ಮ, ಭಕ್ತಿ ನಾಟಕ ಆಡಿತಿದ್ನಂತಂದ್ರೆ ಅವನಿಗೆ ನಾಯಿ ಜನ್ಮಕ್ಕೆ ಒಯ್ದು ಬಿಡ್ತಾನ. ಅದಕ್ಕೆ ಈ ಒಂದು ಜಂಗಮದಲ್ಲಿ ಪ್ರೀತಿ ಪ್ರೇಮವನ್ನುಳ್ಳ ಸುವಿಧಾನ ಭಕ್ತಿಯನ್ನು ಅರುಪುವುದು ನಮ್ಮ ಕೂಡಲ ಚನ್ನ ಸಂಗಮ ದೇವರ ವಚನ.
ಏನಿದೆ ಜಂಗಮದಲ್ಲಿ ಭಕ್ತಿ ಅನ್ನೋದು ಬಹಳ ಚಂದ ತಿಳ್ಕೋಬೇಕು. ಜಂಗಮದಲ್ಲಿ ಭಕ್ತಿ ಅನ್ನೋನ ಒಂದು ಜಾತಿಯ ಜನರಿಗೆ ನಮ್ಮ ಮನೆಗೆ ಕರೆಸಿ ಉಣಿಸಿನ ಜಂಗಮರಿಗೆ ಉಣಿಸ್ಬಿಟ್ಟೇವಂತ. ಇದು ದೊಡ್ಡ ಸಮಸ್ಯೆ ಅದು. ಹೆಂಗ ಆ ಜಂಗಮ ನಿಜವಾಗಿ ಏನಿರ್ಬೇಕು, ಅವನು 84 ಲಕ್ಷ ಜೀವರಾಶಿಗಳವಲ್ಲ, ಅವುಗಳಿಗೆ ಸಂಬಂಧಪಟ್ಟಂತ ಕಲ್ಯಾಣಕಾರಿ ಕೆಲಸದಲ್ಲಿ ನಿರತನಾಗಿರಬೇಕು. ಆ ಜನರ ಅವಶ್ಯಕತೆಗೆ ಏನಂತಂದ್ರ, ಇಲ್ಲದವರ ಅವಶ್ಯಕತೆಗೆ ಇದ್ದವ್ರ ಬಳಿ ಹೋಗಿ ಭಿಕ್ಷೆ ಬೇಡಿ ತಂದು ಇವ್ರಿಗೆ ಹಾಕ್ಬೇಕು. ಅವನಿಗೆ ಜಂಗಮ ಅಂತಾರ. ಇಲ್ಲದವರ ಸಮಸ್ಯೆ. ಈಗ ನಿಮ್ಮ ಮನಿ ಅದಲ್ಲಪ್ಪ, ನಿಮ್ಮ ಮನಿಗೆ ಯಾರೇ ಬಂದು ನಾವು ಮಕ್ಕಳಿಗೆ ನಿಮ್ಮ ಮನೆಗೆ ಬಿಡ್ತೀವಪ್ಪ, ಓದಿಸ್ರಿ, ನಾವು ಹಳ್ಳ್ಯಾಗದೀವಿ, ನಮಗೆ ಅನುಕೂಲ ಇಲ್ಲ, ನೀವು ಇವ್ರಿಗೆ ಓದಿಸ್ಬೇಕು ಅಂತ ಅವ್ರು ಹೇಳಿದ್ರಂತಂದ್ರ ನೀವೇನ್ ಮಾಡ್ಬೇಕು? ಆಯ್ತು ಬಿಡ್ರಿ ಓದಿಸ್ತೀವಿ ಅಂತೇಳಿ ಅನ್ಬೇಕು. ಅಂದು ಏನ್ ಮಾಡ್ಬೇಕು? ನಿಮಗ ಬಲ್ಲಿ ಇದ್ದಷ್ಟ್ರಾಗ ಓದಿಸ್ಲಕ್ಕಾದ್ರೆ ಸರಿ, ಇಲ್ಲ ಅಂತಂದ್ರ ಇದ್ದವ್ರ ಬಲ್ಲಿ ಹೋಗ್ಬೇಕು. ಹೋಗಿ ಏನ್ ಮಾಡ್ಬೇಕು? ಈ ಹುಡುಗರು ಹಿಂಗ್ ಓದ್ಬೇಕಂತಾರ, ಇವ್ರ ಎಜುಕೇಶನ್ಗೆ ಹೆಲ್ಪ್ ಮಾಡ್ರಪ್ಪ ಅಂತಂದ್ರ ಇದ್ದವ್ರ ಬಲ್ಲಿ ತಂದು ಇಲ್ಲದವ್ರಿಗೆ ಮಾಡಿ ಹಾಕ್ಬೇಕು. ಇದು ಯಾರು ಮಾಡ್ತಾರ? ಅವರೇ ಜಂಗಮರು. ಈಗ ಸರ್ಕಾರ ಮಾಡ್ಲಕತ್ತ ನೋಡ್ರಿ, ಯಾರು ದುಡ್ಡು ಟ್ಯಾಕ್ಸ್ ಕಟ್ತಾರ ಆ ದುಡ್ಡು ತಗೊಂಡು ಇಲ್ಲದವರಿಗೆ ಬಡವರಿಗೆ ಹಂಚ್ತಾರ ಇಲ್ಲ? ಅದು ಜಂಗಮ ಸೇವೆ ಹೌದಲ್ರಿ? ಜಂಗಮ ಸೇವೆ ಅದು. ಇದ್ದವ್ರ ಬಲ್ಲಿ ಇದು ತಗೊಂಡು ಇಲ್ಲದವ್ರಿಗೆ ಹಂಚೋದು. ಅದು ಸರ್ಕಾರದಾಗ ಅವರೆಲ್ಲ ಮಾಡೋದು. ಚಾರಣೆ ಜಂಗಮ ಸೇವೆ ಮಾಡಿಕೆ ಬಾರಣೆ ಹಜಾಮತಿ ಮಾಡ್ತಾರ ಅವ್ರು. ಅದು ಮಾತು ಬೇರೆ. ಕಳ್ರ ಅವರೆಲ್ಲ, ಅವರೇ ಆ ಜಂಗಮರು. ಇವ್ರದ್ದು ಹಂಗಿರಲ್ಲ, ನಿಸ್ವಾರ್ಥ ಜಂಗಮರು ಇರ್ತಾರೆ. ಸಿದ್ಧಗಂಗಾ ಮಠ ಇವೆಲ್ಲ ಊಟಕ್ಕೆ ಹಾಕ್ತಾರಲ್ಲ, ಕೊಪ್ಪಳ ಮಠ, ಇವರು ನಿಜ ಜಂಗಮರು. ಅವರು ಜಂಗಮರಲ್ಲ, ಅವರೆಲ್ಲ ಚಾರಣೆ ಪಬ್ಲಿಕ್ಕಿಗೆ ತೋರಿಸ್ದಂಗೆ ಮಾಡಿ ಬಾರಣೆ ತಾವು ನುಂಗುತ್ತಿರ್ತಾರ. ಎಲ್ಲ ಕಾಳ್ರು. ಅಂದ್ರೆ ಜಂಗಮ ಅನ್ನೋದು ಈ ರೀತಿ ಒಂದು ಕಾರ್ಯದ ಭಾರವನ್ನ ಹೊತ್ತ ವ್ಯಕ್ತಿಗೆ ನೀವೇನಾರ ಕೊಟ್ರೆ ಅವ್ರ ಹಿಂದೆ ಎಷ್ಟು ಜೀವಿಗಳದಾರ ಅವ್ರಿಗೆಲ್ಲರಿಗೂ ನೀವು ಊಟಕ್ಕೆ ಹಾಕಿದಂಗೆ ಆಗ್ತದೆ. ಅದಕ್ಕೆ ಶಿವಯೋಗಿನಿ ಸಂತೃಪ್ತೆ ತೃಪ್ತೆ ಭವತಿ ಚರಾಚರ ಅಂತ ಒಬ್ಬ ಶಿವಯೋಗಿಗೆ ಸಂತೃಪ್ತಿ ಮಾಡಿದರೆ ಚರಾಚರಗಳೆಲ್ಲ ತೃಪ್ತಿ ಆಗ್ತವ. ಹಿಂದೆ ಇರುವಂತ ಜೀವಿಗಳು 84 ಲಕ್ಷ ಜೀವರಾಶಿಗಳಿಗೆ ಎಲ್ಲದಕ್ಕೂ ಅದು ತಲುಪಿದ್ದಂಗೆ ಆಗ್ತದ. ಒಂದು ಡೈರೆಕ್ಟ್ ನೀವಾದ್ರೂ ಮಾಡ್ರಿ, ಇಲ್ಲ ಯಾರಾದ್ರೂ ಅಂತ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ರ ಅಂತಂದ್ರೆ ಅವರಿಗೆ ನಿಮ್ಮ ತನು ಮನ ಧನ ಸೇವೆಗಳನ್ನು ಸಮರ್ಪಿಸಿರಿ. ಇದೇ ಜಂಗಮ ಸೇವೆ. ಈಗ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ನಮ್ಮ ಮಠದೊಳಗ, ನಮ್ಮ ಆಶ್ರಮದೊಳಗ ಇಷ್ಟೊಂದು ಹುಡುಗರದವ ಓದ್ಲಕ್ಕ ಅಂತೇಳಿ ಅವರಿಗೆ ಏನಾರ ಕೇಳಕ್ ನಿಮ್ಮ ಮನೆಗೆ ಬಂದಿರ್ತಾನಲ್ಲ, ಅವ ಎಂತ ಜಂಗಮ? ವ್ಯಷ್ಟಿ ಜಂಗಮ. ವ್ಯಷ್ಟಿ ಜಂಗಮ. ಮತ್ತ ಅವನ ಹಿಂದಿರಂತ, ಅವನ ಮೇಲೆ ಅವಲಂಬಿಸಿರಂತ ಜೀವಿಗಳು ಏನೇನದವ? ಅವು ಚಿಗರಿಗಳಿರ್ಬೋದು, ಮಲ ಇರ್ಬೋದು, ಎತ್ತ ಎಮ್ಮೆ ಆಕಳಿರ್ಬೋದು, ಮನುಷ್ಯರಿರ್ಬೋದು, ಮತ್ತೇನಾದ್ರೂ ಗಿಡ ಮರಗಳಿರ್ಬೋದು. ಆತನ ಆಶ್ರಯದಲ್ಲಿ ಬೆಳೆಸಬೇಕು, ಉಳಿಸ್ಬೇಕಂತೇಳಿ ಏನೇನು ಪ್ರಯತ್ನ ಮಾಡ್ಲಕತ್ತಾನ, ಅದ್ಯಾ ಜಂಗಮ? ಅದು ಸಮಷ್ಟಿ ಜಂಗಮ. ವ್ಯಷ್ಟಿ ಜಂಗಮ, ಸಮಷ್ಟಿ ಜಂಗಮ. ಇಷ್ಟು ತಿಳ್ಕೋಬೇಕು. ತನ್ನ ಹೊಟ್ಟಿಗೆ, ತನ್ನ ಹೆಂಡತಿ ಮಕ್ಕಳಿಗೆ ಭಿಕ್ಷೆ ಬೇಡಿ ತರ್ಲಕ್ ಹೋಗ್ತಾನಲ್ಲ, ಅವ ಜಂಗಮ ಅಲ್ಲ. ರಕ್ತ ಸಂಬಂಧಿಕರಲ್ಲದ, ಭಕ್ತಿ ಸಂಬಂಧಿಕರಲ್ಲದ, ಯಾವುದೇ ಸಂಬಂಧ ಇರ್ಲಾರ್ದವ್ರ ಸಲುವಾಗಿ ಇವನ್ ಕಷ್ಟಪಡ್ತಿರ್ತಾನಲ್ಲ, ಸರ್ಕ್ಯುಲೇಷನ್, ಸಂಪತ್ತನ್ನು ಸರ್ಕ್ಯುಲೇಟ್ ಮಾಡ್ಲಕ್
ಇದ್ದವರ ಬಲ್ಲಿದು ತಗೊಂಡು ಇಲ್ಲದವ್ರಿಗೆ ಹಂಚ ಕೆಲಸ ಮಾಡ್ತಾನಲ್ಲ, ಅದೇ ಜಂಗಮ ದಾಸೋಹ. ಅದೇ ಪರಮಾತ್ಮನಿಗೆ ಅತ್ಯಂತ ಪ್ರಿಯ. ಈ ರೀತಿ ಜಂಗಮನ ಸರಿಯಾಗಿ ತಿಳ್ಕೋಬೇಕು. ಜಂಗಮ ಒಂದ್ ಜಾತಿ ಮಂದಿಗೆ ಹೇಳ್ಕೊತ್ ಕೂತ್ರ ಅದು ಜಂಗಮ ಅಲ್ಲ. ಜಂಗಮ ಹೆಂಗಿರ್ತಾನ? ಬ್ರಹ್ಮಜ್ಞಾನಿ ಇರ್ತಾನ. ಅವನಿಗೆ ಎಲ್ಲ ತಿಳುವಳಿಕೆ ಇರ್ತದ, ಆತ್ಮಜ್ಞಾನ ಸಂಪೂರ್ಣ ಇರ್ತದ. ಇದ್ದು ಅವನು ಸಮಾಜ ಸೇವೆ ಮಾಡ್ತಿರ್ತಾನೆ, ಸಾಮಾಜಿಕ ಕಳಕಳಿ ಇರ್ತದೆ ಅವನಿಗೆ. ಎಷ್ಟೈತಿ ಟೈಮ್? 8:18 ಆಗ್ಯದ. ನಾಳೆಗೆ ವಚನ ಬಿಟ್ಟಕ್ಕೆ ಬರೀ ಇದೆ ಹೇಳಮ್. ಯಾವುದು? ವಿಚಾರ ಸಾಗರ. ಈಗ ವಿಚಾರ ಸಾಗರ ಹೇಳಿದ್ರೆ 9 ಆಗ್ತದೆ. ಸಾಕಲ್ರಿ? ನಾಳೆಗೆ ಹೇಳಮ್. ಇವತ್ತಿನ ವಚನ ಹೇಳಿವಲ್ಲ, ಸಾಕು. ವಚನದ್ದು ನಾಳೆಗೆ ವಿಚಾರ ಸಾಗರ ತೊಗೊಳಮ್. ಯಾಕಂದ್ರೆ ಟೈಮ್ ಕಡಿಮೆ ಇರ್ತದೆ. ವಚನ ಹೇಳಿ ವಿಚಾರ ಸಾಗರ ಹೇಳ್ಬೇಕು ಅಂತಂದ್ರೆ ಟೈಮ್ ಇಲ್ಲ. ಅದಕ್ಕೆ ನಾವು ಶಾರ್ಪ್ ಮಾಡಿಬಿಡಮ್. ಅದಕ್ಕೆ ನಾಳೆ ಸೀದಾ ನೀವು ನೆನಪು ಮಾಡ್ರಿ, ವಿಚಾರ ಸಾಗರನೇ ಹೇಳ್ರಿ ಡೈರೆಕ್ಟ್ ಅಂತ. ಅದೇ ಹೇಳ್ತೀವಿ. ವಚನ ತೊಗೊಳೋದು ಬೇಡ. ಒಂದಿನ ವಚನ ತೊಗೊಳಮು, ಒಂದಿನ ವಿಚಾರ ಸಾಗರ ತೊಗೊಳ. ಸಮಯದ ಅಭಾವ ಇರುವ ಕಾರಣ ಇವತ್ತಿನ ಸಾಕಲ್ಲ ಇಷ್ಟು. ಚಲೋದಲ್ರಿ? ತನ್ನ ಪಾಡಿಗೆ ತಾನಿದ್ದು ತನ್ನ ಬ್ಯಾಲೆನ್ಸ್ನಾಗ ತಾನಿರ್ಬೇಕಂತ ಅಷ್ಟೇ. ತನ್ನ ಬ್ಯಾಲೆನ್ಸ್ ಕಳ್ಕೋಬಾರದು. ತನ್ನ ಕೆಲಸ ಏನದ, ತನ್ನ ಗುರಿ ಏನದ, ಅದರ ಸಾಧನೆಗಾಗಿ ತಂದು ನಿರಂತರ ಪ್ರಯತ್ನ ಮಾಡಿಕೊಂಡು ತನ್ನ ಬ್ಯಾಲೆನ್ಸ್ನಾಗ ತಾನಿರ್ಬೇಕು. ತನ್ನ ಗುರಿ ತನ್ನ ಆನಂದವನ್ನು ಹಾಳು ಮಾಡೋಂಥದ್ದು ಇರಬಾರ್ದು. ತನ್ನ ಸಾಧನೆ ತನ್ನ ಆನಂದ ಹಾಳು ಮಾಡೋಂಥದ್ದು ಇರಬಾರ್ದು. ಇಷ್ಟು ತಿಳ್ಕೊಂಡು ನಾಳೆ ವಿಚಾರ ಸಾಗರಕ್ಕೆ ಹೋಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯಿಸಿತು. ಇದು ಸಂಜೆಗೆ 4ಕ್ಕೆ ಅದ ಅಲ್ರಿ ಪಾಠ. ಮಧ್ಯಾಹ್ನ 1ಕ್ಕೆ ಏನೇನವ ಇವತ್ತಿನ ಪ್ರೋಗ್ರಾಮ್ಗಳು ಹೇಳ್ರಿ ಒಂದು ಸ್ವಲ್ಪ. 8:30 ಅದ. ಈಗ ಮಧ್ಯಾಹ್ನ 1ಕ್ಕೆ ಭಗವದ್ಗೀತೆದ್ನು ಅದ ಪಾರಾಯಣ. ಎಲ್ಲ 3 ಪ್ರೋಗ್ರಾಮ್ ಅದಾವ. 1ಕ್ಕೆ ಇವರು ಮುಂದೆ ಇಸ್ಕಾನ್ ಟೆಂಪಲ್ ಮಾಡೋರು ಅದಾರ. ಇವರು ಮುಂದೆ ಮಹಿಳಾ ಇಸ್ಕಾನ್ ಟೆಂಪಲ್ ಅಂತೇಳಿ ಒಂದು ಮಾಡ್ಬಿಡಮ್ ನಿಂದರು. ಎದಿ ಹೊಡಿಸ್ಬಿಡಮ್ಮ ಇಸ್ಕಾನ್ ಟೆಂಪಲ್ ಏಕಾಂತೆ ಅಂತ. ಮತ್ತ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಇಟ್ಕೊಂಡವ್ರಿ ಅವ್ರು, ಕಂಬಿ ಪ್ರಕಾಶ್ ಅವರು. ಅದೇಂದದಲ್ರಿ? ಇವತ್ತೇ ಅಲ್ಲ? ಓಹೋ, ಹೇಳ್ರಿ ಮತ್ತ ಅವ್ರಿಗೆ ಫೋನ್ ಮಾಡಿ. ಮತ್ತೇನ್ ಮಾಡೋದು? ಇದು ಮಾಡೋಣ, ಮಹಾಲಿಂಗರಂಗರ್ದು ಮಾಡೋಣ. ಆಯ್ತು. ಆಯ್ತು. ಸ್ವಲ್ಪ ಇವೆಲ್ಲ ತಿದ್ದುಪಡಿಗಳು ಹೇಳ್ಕೊತಿರ್ಬೇಕು. ಡೈಲಿ ಪ್ರಕಟಣೆಗಳು ಮುಂಜಾನೆ ಪಾಠದಾಗ, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಈ ಭಗವದ್ಗೀತೆ ಮುಗಿಯ ತನಕ ಭಗವದ್ಗೀತೆ ಅಂತ ಇದು ಕೇಳಬೇಕು. ಚಲೋ ನಡೆದದ ಕೇಳೋದು. ಒಳ್ಳೆ ಪ್ರೋಗ್ರಾಮ್, ಬೆಸ್ಟ್ ಅದಲ್ರಿ. ನಮ್ ಲೆಕ್ಕಕ್ಕೆ ಒಂದು ಎಷ್ಟು ಬೇಕಷ್ಟು ಸಿಂಪಲ್ ಆಗಿ ಕಲಿಸ್ಲಿಕ್ಕತ್ತಾರ. 18 ದಿನದಾಗ 18 ಅಧ್ಯಾಯ ಹೇಳೋದು ಕಲಿತೀರ? ನಾನು ಕಲಿಸ್ತೀನಿ ನಿಮಗೆ ನೀಟಾಗಿ. 18 ದಿನದಾಗ 18 ಅಧ್ಯಾಯ ನೀವು ಪಾಠ ಹೇಳೋದು ಕಲಿತೀರಾ? ಕಲಿಸ್ತೀನಿ ನಾನು. ಮತ್ತೆ ಒಂದೇ ದಿನದಾಗ 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯ ತನಕ, ಮರುದಿನ 10ನೇ ಅಧ್ಯಾಯದಿಂದ 18ನೇ, 2 ದಿನದಾಗ ಭಗವದ್ಗೀತೆ ಮುಗಿಬೇಕು.
ಹಿಂಗೆಲ್ಲ ಕಲಿತಿದ್ರಿ ಅಂತಂದ್ರೆ ಕಲಿಸ್ತೀವಿ, ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತೀವಿ. 18ರಿಂದ ಎಷ್ಟು ಸಿಂಪಲ್ದಾಗ ಎಲ್ಲ ಭಗವದ್ಗೀತೆನೇ ಮುಗಿಸ್ಬಿಡ್ಬೇಕು. ಹಂಗೆಲ್ಲ 1 ದಿನದಾಗ ಹೇಳಕ್ ಬರ್ಬೇಕು, 2 ದಿನದಾಗ ಹೇಳಕ್ ಬರ್ಬೇಕು, ದಿನ 1 ಅಧ್ಯಾಯ ಹೇಳಕ್ ಬರ್ಬೇಕು, ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಬಿಚ್ಚಿ ಅಗಲ್ ಮಾಡ್ಲಕ್ಕೂ ಬರ್ಬೇಕು, ಬಡದ್ ಹತ್ತಿ ಮಾಡ್ಲಕ್ಕೂ ಬರ್ಬೇಕು, ಹಂಗಿರ್ಬೇಕು ವಿಷಯ. ಓಕೆ, ಒಳ್ಳೆಯದಾಗಲಿ. ನಮಸ್ಕಾರ.